ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಜಗದ್ಗುರು ಸಿದ್ಧಾರೂಢರ ಪಾದಕಮಲಗಳಿಗೂ, ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ, ಅವರ ಪ್ರತಿರೂಪದಂತಹ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಎಲ್ಲ ಮಹಾತ್ಮರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ಪರಮಾನುಭವದೆ ಶುರುವಾಗ್ಯದ. ಇಲ್ಲಿ ಬೃಹದಾರಣ್ಯಕ ಉಪನಿಷತ್ತಿನಿಂದ ಆಯ್ದಂಥ ವಿಚಾರಗಳು. ಒಂದನೆಯ ಸಂಧಿ. ಈ ಒಂದನೆಯ ಸಂಧಿ ಒಳಗ ಸೂತ್ರ 7ನೇ ಸೂತ್ರ ಅಂತ ಅನ್ಕೋತೀನಿ. 8ನೇ ಸೂತ್ರದಲ್ಲಿ ಏನ್ ಹೇಳಿದಾರ, ಬಹಳಷ್ಟು ಅದ್ಭುತವಾದಂತ ವಿಚಾರಗಳನ್ನ ಅವ್ರು ಹೇಳ್ತಾ ಇದ್ದಾರೆ. ತಿಳಿ ಮೂಲ ಪ್ರಕೃತಿಯಿಂದ ಅಹಮಾದಿ ಕಾರ್ಯ ಸಂಕುಲವಾದವು ಎಂದು ಹೆಂಗಳ ರನ್ನಿ ಅನ್ನುವಂಥದ್ದನ್ನ ಅವರು ಹೇಳ್ತಾರೆ. ಏನು ಈ ಕಲ್ಪಿತನಲ್ಲಿ ತೋರಿದಂತಹ ಈ ಮೂಲ ಪ್ರಕೃತಿಯಿಂದ ಏನದು ಮಹತ್ತು ಅಹಂಕಾರ, ಮಹತ್ ಅಹಂಕಾರ, ಅಹಂಕಾರದಿಂದ ವೈಕಾರಿಕ ಅಹಂಕಾರ, ತೈಜಸ್ ಅಹಂಕಾರ, ಭೂತಾದಿ ಅಹಂಕಾರ ಅನ್ನುವಂತ 3 ಅಹಂಕಾರಗಳು ಆದವು. ಈ 3 ಅಹಂಕಾರಗಳಿಂದ ಸತ್ವ ರಜೋತಮ ಈ 3 ಗುಣಗಳು, ಈ 3 ಗುಣಗಳಿಂದ 3 ಲೋಕಗಳು ಉತ್ಪನ್ನ ಆದವು ಅಂತ ಹೇಳ್ತಾ ಬರ್ತಾರೆ. ಈಗ 3 ಅಹಂಕಾರಗಳಿಂದ ವೈಕಾರಿಕ, ತೈಜಸ್ ಮತ್ತೆ ಭೂತಾದಿ, ಈ 3 ಅಹಂಕಾರಗಳಿಂದ 3 ಗುಣಗಳು, ಈ 3 ಗುಣಗಳಿಂದ 3 ಲೋಕಗಳು ಉತ್ಪನ್ನ ಆದವು. ಹೆಂಗ? ಅದಕ್ಕೆ ಯಥಾ ಬ್ರಹ್ಮಾಂಡ ತಥಾ ಪಿಂಡಾಂಡ ಅನ್ನುವಂಥದ್ದನ್ನ ಯಾವಾಗ ನಾವು ಪಿಂಡಾಂಡದ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ತೀವಿ, ಬ್ರಹ್ಮಾಂಡ ಅರ್ಥ ಆಗ್ತದ. ಪಿಂಡಾಂಡದ ತಿಳ್ಕೊಳ್ಳದೆ ಇದ್ರ ಬ್ರಹ್ಮಾಂಡ ಅರ್ಥ ಆಗಂಗಿಲ್ಲ. ಮೊನ್ನೆಯ ವಿಷಯದಲ್ಲಿ ಕೆಲವು ವಿಷಯಗಳು ಬಂದಿದ್ದಾವ. ಇವಾಗ ಯಾವ ರೀತಿ ತೈಜಸ್ ಅಹಂಕಾರದ ಒಂದು ವಿಚಾರವನ್ನ ಹೇಳಿದೆ. ಯಾಕಂದ್ರೆ ವೈಕಾರಿಕ ಅಹಂಕಾರದಿಂದ ಸತ್ವ ಗುಣಕ್ಕ ಕಾರಣ ಆಗಿರುವಂಥದ್ದು ಅನ್ನುವಂಥ ವಿಚಾರವನ್ನ ಹೇಳಿದ್ರು. ಅಂತಃಕರಣ ಮತ್ತೆ ಜ್ಞಾನೇಂದ್ರಿಯ ಇವು ಯಾಕಂದ್ರೆ ವೈಕಾರಿಕ ಅಹಂಕಾರದಿಂದ ಆದು ಅನ್ನುವಂಥದ್ದು. ತೈಜಸ್ ಅಹಂಕಾರದ ವಿಚಾರದಲ್ಲಿ ಕೂಡ ಈ ಕರ್ಮೇಂದ್ರಿಯಗಳು ಆಗಿರುವಂಥದ್ದು, ಇದು ತೈಜಸ್ ಅಹಂಕಾರ ಅನ್ನುವಂಥದ್ದು ಕೂಡ ಹೇಳಿದ್ರು ಅವರು. ಮತ್ತೆ ಭೂತಾದಿ ಅನ್ನುವಂತ ಅಹಂಕಾರದಿಂದ ಏನಾದವು ಅನ್ನುವಂಥದ್ದನ್ನ ಹೇಳತ್ತಾರೆ. ಈಗ 9ನೇ ನುಡಿಯಲ್ಲಿ ಹೇಳತ್ತಾರ. ಈ ಭೂತಾದಿ ಅನ್ನುವಂತ ಅಹಂಕಾರದಿಂದ ಪಂಚಭೂತಗಳು ಆದವು ಅನ್ನುವಂಥ ವಿಷಯವನ್ನ ತಿಳಿಸ್ತಾರ. ಭೂತಗಳಿಗೆ ಜಾಡ್ಯ ಭೌತಿಕಂಗಳಿಗಾದಿ ಭೂತವೆನಿಸುವ ಅಹಂಕಾರವೇ ಭೂತಾದಿ ಎಂದೆನಿಪುದು ತಮೋ ಗುಣಕದು ಹೇತುವೆಂದು ಅರಿಯುವುದು ಆಯತ ನೇತ್ರೆ ಅಂತ ಹೇಳ್ತಾರ. ಏನ್ ಹೇಳ್ತಾರ? ಭೂತಂಗಳಿಗೆ ಅಂತಂದ್ರ ಈ ಪಂಚಭೂತಗಳು ಏನದಾವ, ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ. ಇವು ಹೆಂಗದಾವ ಅಂದ್ರೆ ಜಡ ಲಕ್ಷಣದಿಂದ ಕೂಡಿದಂಥವು. ಮತ್ತಿವು ಭೌತಿಕಂಗಳಿಗೆ ಅಂತಂದ್ರೆ ಇವು ಭೂತ ಕಾರ್ಯಗಳಿಗೆ ಮೂಲಭೂತ ಅಂತ ಹೇಳಿಸ್ಕೊಡ್ತಾವ. ಪಂಚಭೂತಗಳಿಗೆ ಮೂಲ ಕಾರಣವಾಗಿರುವಂತದ್ದು ಈ ಭೂತಾದಿ ಅಹಂಕಾರ. ಯಾಕಂದ್ರ ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ ಇವು ಪಂಚಭೂತಗಳು ಏನದಾವ. ಮತ್ತೆ ಈ ಪಂಚಭೂತಗಳಿಗೆ ಮತ್ತ ಭೌತಿಕ ಕಾರ್ಯಗಳಿಗೂ ಇದೇನಾಗ್ಯದ ಅಂತಂದ್ರ ತಮೋ ಗುಣಕ್ಕೂ ಮೂಲ ಕಾರಣ ಆಗಿರುವುದು ಭೂತಾದಿ ಅಹಂಕಾರ. ಅರ್ಥ ಮಾಡ್ಕೋಬೇಕು. ಯಾಕಂತಂದ್ರ ಈ ಇದಕ್ಕೆ ಮೂಲ ಕಾರಣವಾಗಿದ್ದು ಪಂಚಭೂತಗಳ ಒಂದು ಕಾರ್ಯ, ಪಂಚಭೂತಗಳ ಕಾರ್ಯಗಳಿಗೂ ಮತ್ತೆ ತಮೋ ಗುಣಕ್ಕೂ ಕೂಡ
ಇದಕ್ಕೆ ಮೂಲ ಕಾರಣವಾಗಿರುವಂತದ್ದು ಯಾವುದು? ಭೂತಾದಿ ಅಹಂಕಾರ. ಇದನ್ನ ನಾವು ತಿಳ್ಕೊಳ್ಬೇಕು. ಈಗ ಸತ್ವ ರಜೋ ತಮ ಗುಣಗಳು, ಈ ಮೂರು ಅಹಂಕಾರಗಳಿಂದ ಆದಂತ ಸತ್ವ ರಜೋ ತಮ ಗುಣಗಳ ವಿಚಾರವನ್ನು ಹೇಳ್ತಾರೆ 10ನೇ ನುಡಿಯಲ್ಲಿ. ಜ್ಞಾನವೇ ಸತ್ವ, ಅಜ್ಞಾನವೇ ತಮವಿನ್ನು, ಜ್ಞಾನ ಅಜ್ಞಾನ ದ್ವಯಾತ್ಮಕವಾಗಿ ತಾನಿಹುದದು ರಜವೆನಿಪ್ಪುದು, ಈ ಗುಣ ಮೂರು ತಾನೇ ಲೋಕತ್ರಯಗಳ ಬಿತ್ತು ಅಂತ ಹೇಳ್ತಾರ. ಏನ್ ಹೇಳ್ತಾರ? ಯಾವುದೇ ಒಂದು ವಸ್ತುವನ್ನ ತಿಳಿಯುವಂಥದ್ದು, ಅರಿಯುವಂಥದ್ದು, ಪ್ರಕಾಶಮಾನವಾಗಿ ಪ್ರತಿಯೊಂದನ್ನ ತಿಳಿಯುವಂಥದ್ದು, ಇದಕ್ಕ ಏನ್ ಹೇಳ್ತಾರ? ತಿಳಿಯುವಂಥದ್ದು, ಅರಿಯುವಂಥದ್ದು, ಇದಕ್ಕ ಸತ್ವಗುಣ ಅಂತ ಹೇಳಿಸ್ಕೊಳ್ತದ್ದು. ಮತ್ತೆ ಏನೊಂದು ತಿಳಿದೇ ಇರುವಂಥದ್ದು, ಯಾವುದೇ ಒಂದು ವಿಷಯವನ್ನ ತಿಳಿದೇ ಇರುವಂಥದ್ದು, ಅದಕ್ಕ ತಮೋ ಗುಣ ಅಂತ ಹೇಳ್ತಾರೆ. ಮತ್ತೆ ತಿಳಿಯುವಂಥದ್ದು ಮತ್ತೆ ಮರೆಯುವಂಥದ್ದು, ಜ್ಞಾನ ಅಜ್ಞಾನ, ಅರಿವು ಮರೆವುಗಳು, ಇವುಗಳಿಂದ ಕೂಡಿಕೊಂಡಿರುವಂಥದ್ದು ಯಾವುದು ಅಂತಂದ್ರ ರಜೋಗುಣ ಅಂತ ಅನ್ಸ್ಕೊಳತ್ತದ. ವಿಷಯ ವಸ್ತುಗಳ ಒಂದು ಪದಾರ್ಥವನ್ನ ಪ್ರಕಾಶಮಾನವಾಗಿ ಮಾಡಿ ಅದನ್ನ ತಿಳಿಯುವಂಥದ್ದು, ಅದನ್ನ ಅರಿಯುವಂಥದ್ದು ಯಾವ್ದಂದ್ರೆ ಸತ್ವಗುಣ ಆಗ್ತದೆ. ಆ ವಸ್ತು ತಿಳಿದೇ ಇರುವಂಥದ್ದು ಅದು ತಮೋಗುಣ ಅಂತ ಅನಿಸ್ತದೆ. ತಿಳಿಯುವಂಥದ್ದು ಮರೆಯುವಂಥದ್ದು ಎರಡೂ ಇರುವಂಥದ್ದು, ಅರಿವು ಮರೆಗಳು ಎರಡರಿಂದನೇ ಕೂಡಿಕೊಂಡಿರುವಂಥದ್ದು ಅದು ರಜೋಗುಣ ಅಂತ ಅನ್ಸ್ಕೊಳ್ತದೆ. ಈ ರೀತಿಯಿಂದ ಮೂರು ಗುಣಗಳು ಈ ಮೂರು ಲೋಕಗಳಿಗೆ ಕಾರಣ ಆಗ್ತವೆ. ಈ ಮೂರು ಗುಣಗಳು ಮೂರು ಲೋಕಗಳಿಗೆ, ಸ್ವರ್ಗಲೋಕ, ಮರ್ತಲೋಕ, ಪಾತಾಳ ಲೋಕ ಅಂತ ಏನು ಹೇಳ್ತೀವಲ್ಲ, ಈ ಮೂರು ಗುಣಗಳಿಂದನೇ ಮೂರು ಲೋಕಗಳಿಗೆ ಕಾರಣ ಆಗ್ತವೆ. ಹೆಂಗಾಗ್ತದ ನೋಡ್ರಿ, ಬಹಳ ಅದ್ಭುತವಾದಂತ ವಿಚಾರ ಹೇಳ್ತಾರ ಅವರು. ಇವು ಮೂರು ಗುಣಗಳು ಅದನ್ನ ಹೇಳ್ತಾರ 11ನೆಯ ನುಡಿಯಲ್ಲಿ ಹೇಳ್ತಾರ. ಮೂರು ಗುಣಗಳು ಆ ಮೂರು ಅಹಂಕೃತಿ ಬೇರೆ ಬೇರೆ ಹೊಂದಿ ನಿಂದ ಆ ಕ್ಷಣದೋಳು ಮೂರು ಲೋಕಗಳು ಉದಿಸಿ ತೋರುತ್ತಿಹವೆಂದು ನೀರೇ ನೀನು ಅರಿಯುವುದು ಈ ಕ್ರಮದಿಂದ. ಮೂರು ಅಹಂಕಾರಗಳು ಮೂರು ಗುಣಗಳೊಡನೆ ಬೆರೆತು ಮತ್ತೆ ಬೇರೆ ಬೇರೆ ಆಗಲು ಮೂರು ಲೋಕಗಳು ಉತ್ಪನ್ನ ಆದವು. ಹೆಂಗದು? ಮೂರು ಗುಣಗಳು ಅಂದ್ರೆ ಈ ಸತ್ವ ರಜೋ ತಮೋ ಮೂರು ಗುಣಗಳನ್ನ ತಗೊಳ್ಬೇಕು. ಆ ಮೂರು ಅಹಂಕೃತಿ ಅಂತಂದ್ರೆ ವೈಕಾರಿಕ, ತೈಜಸ್ಸು ಮತ್ತೆ ಭೂತಾದಿ ಅಹಂಕಾರಗಳು. ಈ ಮೂರು ಅಹಂಕಾರಗಳು ಬೇರೆ ಬೇರೆಯಾಗಿ ನಿಂತಾಗ ಆ ಕ್ಷಣದಲ್ಲಿಯೇ ಮೂರು ಲೋಕಗಳು ಉತ್ಪನ್ನ ಆದವು. ಇವು ಸತ್ವ ರಜೋ ತಮ ಇವು ಮೂರು ಗುಣಗಳೊಡನೆ ವೈಕಾರಿಕ, ತೈಜಸ್ಸು, ಭೂತಾದಿಗಳು ಈ ಮೂರು ಅಹಂಕಾರಗಳು ಏನಾಗ್ತಾವ? ಭಿನ್ನ ಭಿನ್ನವಾಗಿ ನಿಂತುಕೊಂಡಾಗ ಅವಾಗ ಕ್ಷಣದಲ್ಲಿ ಮೂರು ಲೋಕಗಳು ಉತ್ಪನ್ನ ಆದು ಅಂತ ತಿಳಿತಕ್ಕದ್ದು ಮೈತ್ರ ಅಂತ ಹೇಳ್ತಾರೆ. ಅದು ಹೆಂಗದು ಮೂರು ಲೋಕಗಳು ಅನ್ನುವಂಥದ್ದು ಹೆಂಗ್ ಉತ್ಪನ್ನ ಅದು ಅವ್ರು ಹೇಳ್ತಾರ 12ನೇ ನುಡಿಯಲ್ಲಿ. ಅದ ತರುಣಿ ಕೇಳು, ಅಂತಃಕರಣ ಬಾಹೇಂದ್ರಿಯ ಭೂತ ಪರಿಕರಗಳೇ ಲೋಕತ್ರಯಮಿವು ಪರಿವಿಡಿಯಿಂದ ಅಹಂಕಾರ ತ್ರಿತಯದಲ್ಲಿ ನಿರುತದಿಂದ ಊದಿಸಿ ತೋರುವ ಇಂತು ಅಂತ ಹೇಳ್ತಾರೆ. ಏನ್ ಹೇಳ್ತಾರ ಅಂದ್ರೆ ಈ ತರುಣಿ ಅಂತ ಇಲ್ಲಿ ಬಳಸ್ತಾರ. ಅಂದ್ರ ಹಾಗೆ ಕೇಳುವಂತ ಸ್ಥಿತಿಯಲ್ಲಿ ಇರುವಂತದ್ದಕ್ಕೆ ಆ ರೀತಿ ಶಬ್ದವನ್ನು ಬಳಸ್ತಾರ. ಕೇಳು, ಸತ್ವಗುಣಕ್ಕೆ ಮೂಲವಾದಂಥದ್ದು ಯಾವುದು ಅಂದ್ರ ವೈಕಾರಿಕ ಅಹಂಕಾರದಿಂದ. ಸತ್ವಗುಣಕ್ಕ ಮೂಲ ಕಾರಣವಾಗಿರುವಂಥದ್ದು ಯಾವುದು? ವೈಕಾರಿಕ ಅಹಂಕಾರದಿಂದ ಸತ್ವಗುಣ ತೋರಿತು. ಈ ಅಹಂಕಾರದಿಂದ ಅಂತಃಕರಣ ಅನ್ನುವಂಥದ್ದು ಯಾವುದು? ಮನ, ಬುದ್ಧಿ, ಚಿತ್ತ, ಅಹಂಕಾರಗಳು ನಾವೇನ್ ಹೇಳ್ತೀವಿ ಅಂತಃಕರಣಗಳು. ಅಂತಃಕರಣ ಅನ್ನುವಂಥದ್ದು ಸ್ವರ್ಗಲೋಕ ಅದು. ಮತ್ತೆ ಈ ರಜೋಗುಣಕ್ಕ ಮೂಲ ಕಾರಣ ಆಗಿರುವಂಥದ್ದು ಯಾವುದು? ತೈಜಸ ಅಹಂಕಾರ. ಈ ಅಹಂಕಾರದಿಂದ ಈ ಯಾವುದು ಬಾಹ್ಯೇಂದ್ರಿಯಗಳು ಅವು ಏನ್ ಅನ್ಸ್ಕೊಳ್ತಾವ ಅಂತಂದ್ರ ಮೃತ್ಯು ಲೋಕ ಅಂತ ಅನ್ಸ್ಕೊಳ್ತಾವ.
ಬಾಹೇಂದ್ರಿಯಗಳು. ಇವೇನ್ ಅನಿಸ್ತಾವ? ಮೃತ್ಯು ಲೋಕ ಅನಿಸ್ತಾವ. ಮತ್ತೇನ್ ಹೇಳ್ತಾರ? ಮತ್ತೆ ತಮೋ ಗುಣಕ್ಕೆ ಕಾರಣವಾಗಿರುವಂತದ್ದು ಭೂತಾದಿ ಅಹಂಕಾರ. ಇದರಿಂದ ಏನಾದ್ವಪ್ಪ ಅಂತಂದ್ರೆ ಪಂಚ ವಿಷಯಗಳು. ಈ ಈ ಭೂತಾದಿ ಅಹಂಕಾರದಿಂದ ಪಂಚ ವಿಷಯಗಳಾದವು. ಮತ್ತೆ ಅವುಗಳಿಂದ ಕೂಡಿದಂತ ಪಂಚಭೂತಗಳು ಅನ್ನುವಂಥ ಪಾತಾಳ ಲೋಕ ಈ ರೀತಿ ಉತ್ಪನ್ನ ಆದವು ಅಂತ ಹೇಳ್ತಾರ. ಮೂರು: ಸ್ವರ್ಗಲೋಕ, ಮೃತ್ಯು ಲೋಕ ಮತ್ತೆ ಪಾತಾಳ ಲೋಕ. ಅದಕ್ಕೆ ಎಲ್ಲಿ ಇಲ್ರಪ್ಪ, ಹೊರಗಡೆ ಎಲ್ಲಿಲ್ಲ, ನಮ್ಮೊಳಗಡೆನೆ ಇದ್ದಾವ ಅಂತಾರಲ್ಲ. ಹಂಗ ಈ ಸ್ವರ್ಗಲೋಕ ಅಂತಃಕರಣ ಅನ್ಸ್ಕೊಳತ್ತದ, ಮೃತ್ಯು ಲೋಕ ಬಾಹೇಂದ್ರಿಯಗಳು ಅಂತ ಹೇಳಿಸ್ಕೊಳತ್ತದ. ತಮೋ ಗುಣಕ್ಕೆ ಕಾರಣವಾಗಿರುವಂಥದ್ದು ಭೂತಾದಿ ಅಹಂಕಾರದಿಂದ ಪಂಚ ವಿಷಯಗಳು, ಅವುಗಳಿಂದ ಕೂಡಿದಂತ ಪಂಚಭೂತಗಳು ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ, ಇವು ಪಾತಾಳ ಲೋಕ. ಇವು ಕ್ರಮದಿಂದ ಉತ್ಪನ್ನ ಆದವು ಅಂತ ಹೇಳುತ್ತಾರೆ. ಈ ರೀತಿಯಾಗಿ ಸ್ವರ್ಗಲೋಕ, ಮೃತ್ಯು ಲೋಕ ಮತ್ತೆ ಪಾತಾಳ ಲೋಕ ಅಂತ ತಿಳ್ಕೋ ಮೈತ್ರ, ಈ ರೀತಿ ತಿಳ್ಕೊ ಅಂತ ಹೇಳ್ತಾರ. ಮತ್ತೆ ಇವಾಗ ಹೇಳ್ತಾರ ಮಹದಾದಿ ಜಗದುತ್ಪತ್ತಿ ಕ್ರಮ ನಿರೂಪಣೆ ಸೂತ್ರ 8ಕ್ಕೆ ಪದ 75 ಅಂತ ಹೇಳಿ ಇವಾಗ 9ನೇ ಸೂತ್ರದಲ್ಲಿ ಏನ್ ಹೇಳ್ತಾರ ನೋಡೋಣ. ಭೂತಾದಿ ಅಹಂಕಾರದ ಬಗ್ಗೆ ಅವ್ರು ಹೇಳ್ತಾರ. ಕಲ್ಪಿತನಲ್ಲಿ ತೋರಿದಂತದ್ದು ನಾವು ಬಹಳ ನೋಡ್ರಿ, ಅದಕ್ಕೆ ಮೂಲ ವಿಚಾರ ಮಾಡ್ತಾ ಇದ್ದೀವಿ. ನಾವು ಬಹಳ ಪುಣ್ಯವಂತರ ಅಂತ ಅನ್ಕೊಳ್ಬೇಕು. ಇವತ್ತ ನಮ್ಮ ಮನಸ್ಸಲ್ಲಿ ಕೂತ್ಕೊಂಡು ಕೇಳಕ್ ಇಚ್ಛೆ ಪಡ್ತದ ಅಂತಂದಾಗ ನಮ್ಮ ಬೆನ್ನ ನಾವೇ ಚಪ್ಪರಿಸ್ಕೊಳ್ಬೇಕು. ಯಾಕಂದ್ರೆ ಈ ವಿಷಯ ಮೂಲ ವಿಷಯಗಳು, ಇವು ಮೂಲ ವಿಚಾರಗಳು. ನಾನು ಯಾರಿದ್ದೀನಿ ಅಂತ ತಿಳ್ಕೊಳ್ಬೇಕನ್ನುವಂಥ ಮುಮುಕ್ಷುವಿಗೆ ಬಹಳಷ್ಟು ವಿಚಾರಗಳನ್ನ ತಿಳಿಯುವಂಥದ್ದಾಗುತ್ತೆ ಇದರಲ್ಲಿ. ಈ ಕಲ್ಪಿತನಲ್ಲಿ ತೋರಿದ ಮೂಲ ಪ್ರಕೃತಿಯಿಂದ ನೋಡ್ರಿ, ಇದು ಎಲ್ಲಿ ತೋರಿದ? ಎಲ್ಲ ಕಲ್ಪಿತ ಪುರುಷನಲ್ಲಿ ತೋರಿದ ಮೂಲ ಪ್ರಕೃತಿಯಿಂದ ಮಹತ್ತು, ವೈಕಾರಿಕ, ತೈಜಸ್, ಭೂತಾದಿ 3 ಅಹಂಕಾರಗಳ ಉತ್ಪತ್ತಿ. ಈ ಒಂದು 9ನೇ ಸೂತ್ರದಲ್ಲಿ ಹೇಳ್ತಾರ ಭೂತಾದಿ ಅಹಂಕಾರದ ಬಗ್ಗೆ ಹೇಳ್ತಾರ ಅವ್ರು. ಕೊನೆಯದ್ದೇನದ? ಭೂತಾದಿ ಅಹಂಕಾರದ ಬಗ್ಗೆ ಹೇಳ್ತಾರ ಅವರು. ಏನ್ ಹೇಳ್ತಾರ? ಭೂತಾದಿಯಿಂದ ಆದವು 5 ಭೂತಗಳು, ಆ ಭೂತದಿಂದ ಅಖಿಲ ವಿಷಯವಕ್ಕೂ. ಅದ್ಭುತವಾಗಿ ಹೇಳ್ತಾರಲ್ಲ. ಭೂತಾದಿಯಿಂದ, ಭೂತಾದಿ ಎಂಬ ಅಹಂಕಾರದಿಂದ ಅಂತ ಹೇಳ್ತಾರೆ. ಭೂತಾದಿಯಿಂದ ಅಂದಾಗ ಭೂತಾದಿ ಎಂಬ ಅಹಂಕಾರದಿಂದ ಅಂತ ನಾವ್ ಹೇಳ್ಬೇಕು. ಅದರಿಂದ ಏನಾದವು ಅಂದ್ರ ಪಂಚಭೂತಗಳು ಉತ್ಪನ್ನ ಆದವು. ಪಂಚಭೂತಗಳು ಎಲ್ಲಿಂದ ಉತ್ಪನ್ನ ಆದವು ಅಂದ್ರೆ ಏನ್ ಹೇಳ್ತಾರೆ? ಏನ್ ಹೇಳ್ತಾರೆ? ಭೂತಾದಿ ಅಹಂಕಾರದಿಂದ ಪಂಚಭೂತಗಳು ಉತ್ಪನ್ನ ಆದವು. ಈ ತಮೋ ಗುಣದಿಂದ ಕೂಡಿದಂಥ ಭೂತಾದಿ ಎಂಬ ಅಹಂಕಾರದಿಂದ ತಮೋ ಗುಣ ಉತ್ಪನ್ನ ಆದಂಥದ್ದು. ಈ ಅಹಂಕಾರದಿಂದ ಇವೆಲ್ಲ ಹೆಂಗದಾವ ಅಂತಂದ್ರೆ ಜಡದಿಂದ ಕೂಡಿದಂಥವು ಈ ಪಂಚಭೂತಗಳು ಉತ್ಪನ್ನ ಆದವು. ಅವುಗಳಿಂದ ಏನಾದವು? ಪಂಚಭೂತಗಳಿಂದ ಏನಾದವು? ಭೂತಾದಿ ಅಹಂಕಾರದಿಂದ ಪಂಚಭೂತಗಳು ಉತ್ಪನ್ನ ಆದವು. ಮತ್ತೆ ಅದರಿಂದ ಏನಾದವು? ಶಬ್ದಾದಿ ವಿಷಯಗಳು ಹುಟ್ಟಿದವು. ಇಲ್ಲಿ ಹೇಳ್ತಾರೆ, ಯಾಕಂದ್ರೆ ಪಂಚಭೂತಗಳಿಂದ ಏನಾದವು? ಶಬ್ದಾದಿ ವಿಷಯಗಳು. ಶಬ್ದಾದಿ ಪಂಚ ವಿಷಯಗಳು ಯಾವ್ದು? ಶಬ್ದಾದಿ ವಿಷಯಗಳು ಅಂತ ತಗೊಂಡಾಗ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಇವು ಹುಟ್ಟಿದವು. ಮತ್ತು ಈಗ ಮುಂದೆ ಹೇಳ್ತಾರ, ಏನ್ ಹೇಳ್ತಾರ ನೋಡೋಣ. 1ನೇ ಸೂತ್ರ ನೋಡೋಣ. 8ನೇ ಸೂತ್ರದಲ್ಲಿ 1ನೇ ನುಡಿ ನೋಡೋಣ. ಭೂತಾದಿ ಎಂಬ ಅಹಂಕಾರದಿಂದವೇ ಪಂಚಭೂತಗಳು ಉದಿಸಿದವು. ತಾವು ಈ ತೋರ್ಪ ವಿಷಯ ಸಂಭವವು ಬೀಜ ಒಪ್ಪುವು. ಆ ಭೂತಗಳು ಅಂಬರಾದಿಗಳಕ್ಕೂ. ನೋಡ್ರಿ, ಬಹಳ ಚಂದ ಹೇಳ್ತಾರ. ಏನ್ ಹೇಳ್ತಾರ? ಭೂತಾದಿ ಎಂಬ ಅಹಂಕಾರದಿಂದ ಏನ ಹುಟ್ಟಿದವು? ಪಂಚಭೂತಗಳು ಹುಟ್ಟಿದವು. ಈ ಭೂತಗಳು ಏನ್ ತೋರ್ತಾವ ಇವೆಲ್ಲ ಶಬ್ದಾದಿ ವಿಷಯಗಳಿಗೆ ಕಾರಣ ಆದವು. ಪಂಚಭೂತಗಳು ಏನಾದವು? ಶಬ್ದಾದಿ ವಿಷಯಗಳಿಗೆ ಕಾರಣ ಆದವು. ಅವು ಯಾವುವು? ಪಂಚಭೂತಗಳು ಯಾವುವು ಅಂತಂದಾಗ ಭೂತಗಳು ಅಂಬರಾದಿಗಳಕ್ಕೂ ಅಂತಂದ್ರ ಭೂತ ಅಂಬರಾದಿಗಳಕ್ಕೂ ಅಂತ ಹೇಳ್ತಾರೆ. ಅಂದ್ರೆ ಆ ಭೂತಗಳು
ಅಂಬರಾದಿಗಳು ಅಂದ್ರೆ ಅಂಬರ ಅಂದ್ರೆ ಆಕಾಶ. ಅಂಬರಾದಿಗಳು ಅಂತಂದ್ರೆ ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ ಅಂತ ತಗೊಳ್ಬೇಕು. ಈ ರೀತಿ ಹಾಗಿದಾವ. ಶಬ್ದಾದಿ ವಿಷಯಗಳು ಉತ್ಪತ್ತಿ ಕಾರಣ ಆದವು, ಅದರಿಂದ ಪಂಚಭೂತಗಳು ಆದವು ಅನ್ನುವಂತ ವಿಚಾರವನ್ನ ಹೇಳತ್ತಾರ ಅವರು. ವಿಷಯ ಯಾಕಂದ್ರೆ ಈ ಭೂತಾದಿ ಅಹಂಕಾರದಿಂದ ಪಂಚ ವಿಷಯಗಳು, ಅದರಿಂದ ಪಂಚಭೂತಗಳು ಆದವು ಅಂತ ಕೂಡ ಹೇಳತ್ತಾರ ಅವರು. ಈ ಪಂಚಭೂತಗಳು ಯಾವುವು ಅಂದ್ರೆ ಹೇಳ್ತಾರೆ, ಮುಖ್ಯವಾಗಿ ಪಂಚಭೂತಗಳು ಯಾವುವು ಎರಡನೇ ನುಡಿಯಲ್ಲಿ ಹೇಳ್ತಾರೆ. ತರಳಾಕ್ಷಿ, ಕೇಳು, ಅಂಬರ, ಅನಿಲ, ಅನಲ, ವಾರಿ, ಧರೆ ಎಂಬ 5 ಭೂತಗಳು ಪರಿವಿಡಿದಿಪ್ಪು ಅವರ ಲಕ್ಷಣಗಳ ನೊರೆವನು ನಾನು ಇಲ್ಲಿ ನೀನು ಅರಿಯಲಿಕೆ ಅಂತ ಹೇಳ್ತಾರೆ. ತರಳಾಕ್ಷಿ ಅಂದ್ರೆ ಆಕೆಯ ಚಂಚಲವಾದ ನೇತ್ರಗಳು ಉಳ್ಳಂತಹ ಮೈತ್ರೇದೇವಿ ಅಂತ ಹೇಳ್ತಾರೆ. ಆಕಿನ ಚಂಚಲ ಉಳ್ಳಂತ ನೇತ್ರಗಳು ಇದ್ವೇನ್ರಿ ಅಂತ. ಹಂಗಲ್ಲ, ಕೇಳ್ಬೇಕು ಅಂತ ಕೂತ್ಕೊಂಡಿದ್ದಾಳ, ತಿಳ್ಕೊಳ್ಬೇಕಂತ ಕೂತ್ಕೊಂಡಿದ್ದಾಳ, ಅವರು ವರ್ಣನೆ ಮಾಡ್ತಾರೆ. ಅಂಬರ ಅಂದ್ರೆ ಆಕಾಶ, ಅನಿಲ ಅಂದ್ರೆ ವಾಯು, ಅನಲ ಅಂದ್ರೆ ಬೆಂಕಿ. ಅನಿಲ, ಅನಲ. ನೀ ಅಂತಂದಾಗ ಅಲ್ಲಿ ವಾಯು ಅಂತ ತೊಳ್ಬೇಕು, ಅನಿಲ. ಅನಲ ಅಂದಾಗ ಅಗ್ನಿ, ಬೆಂಕಿ ಅಂತ ತೊಳ್ಬೇಕು. ವಾರಿ ಅಂದ್ರೆ ನೀರು. ಧರೆ, ಭೂಮಿ, ವಸುಮತಿ ಇವೆಲ್ಲ ಪರ್ಯಾಯ ಶಬ್ದಗಳು. ಧರೆ ಅಂದ್ರ ಭೂಮಿ ಅಂತ ತಗೊಳ್ಬೇಕಾಗ್ತದೆ. ಯಾಕಂತಂದ್ರ ಆಕೆಯ ಕೇಳ್ಬೇಕಂತ ಕೂತ್ಕೊಂಡಂತ ಮೈತ್ರೇದೇವಿ ಕೆಲವು ಸಂಶಯಗಳು, ಕೇಳುವಂತ ಶಿಷ್ಯನಿಗೆ ಸಂಶಯಗಳು ಇರ್ತಾವಲ್ಲ, ಅದಕ್ಕೆ ಅಲ್ಲಿ ತರಳಾಕ್ಷಿ ಅಂತ ಹೇಳಿದಾರ ಅವ್ರು ಅಷ್ಟೇ. ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ ಇವು 5 ಭೂತಗಳು ಕ್ರಮದಿಂದ ಉತ್ಪನ್ನ ಆದವು. ಇದರಿಂದ ಭೂತಾದಿ ಅಹಂಕಾರದಿಂದನೇ ಪಂಚವಿಷಯಗಳು ಮತ್ತೆ ಪಂಚಭೂತಗಳು ಈ ರೀತಿ ಆದವು. ಆಕಾಶದ ಲಕ್ಷಣ ಹೆಂಗದ ಹೇಳ್ತಾರ ಅವ್ರು. ಯಾವ ರೀತಿ ಆಕಾಶದ ಲಕ್ಷಣ ಹೇಗಿದೆ ಅಂತಂದ್ರ ಅದಕ್ಕೊಂದು ಲಕ್ಷಣಗಳು ಅದಾವ, ಪ್ರತಿಯೊಂದಕ್ಕೂ ಒಂದೊಂದು ಲಕ್ಷಣಗಳು ಅದಾವ. ಯಾವುದು ಅಂತಂದ್ರ, ಒಂದು ನಿಮಿಷ. ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಹೋಲ್ಡ್ ನಲ್ಲಿ ಇರಿಸಿದ್ದಾರೆ. ದಯವಿಟ್ಟು ಲೈನ್ ನಲ್ಲಿ ಇರಿ. ಏನ್ ಹೇಳ್ತಾರ? ಇರಲೆಡೆಯಾಗಿ ಸುಶಿರ ರೂಪವಾಗಿ ಸುಸ್ಥಿರ ಸೂಕ್ಷ್ಮವಾಗಿ ಭರಿತಮಾಗಿ ವರಶಬ್ದ ಗುಣಯುತವಾಗಿರಲದು ತಾನೇ ನಿರುತದಿಂದ ಅರಿಯುವುದು ಅಂಬರವೆಂದು ಅಂತ ಹೇಳ್ತಾರ. ಅಂಬರ ಅಂದ್ರೇನು? ಆಕಾಶ. ಆಕಾಶದ ಲಕ್ಷಣಗಳು ಏನ್ರಿ, ಲಕ್ಷಣ ಏನ್ರಿ ಅಂತಂದಾಗೆ ಹೇಳ್ತಾರವರು, ಅದು ನಾವ್ ಇರ್ಲಿಕ್ಕೆ ಅವಕಾಶ ಕೊಟ್ಟಿರುವಂಥದ್ದು. ಈಗ ನಾವ್ ವಾಸ ಮಾಡ್ಲಿಕ್ಕೆ, ಇರ್ಲಿಕ್ಕೆ, ತಿರುಗಾಡೋದಕ್ಕ, ವ್ಯವಹಾರ ಮಾಡಾಕ ಪ್ರತಿಯೊಂದಕ್ಕೆ ಅವಕಾಶ ಕೊಟ್ಟಿರುವಂಥದ್ದು ಆಕಾಶ. ಮತ್ತೆ ಹೆಂಗದ ಆಕಾಶ? ಕೊಳ್ಳಾಗಿರುವಂಥದ್ದು. ಆಮೇಲೆ ಸೂಕ್ಷ್ಮವಾಗಿರುವಂಥದ್ದು, ಅದು ಇದ್ದಲ್ಲೇ ಇರುವಂಥದ್ದು. ಎಲ್ಲಾದ್ರೆ ಚಲನತ್ವದಿಂದ ಕೂಡಿಯದೇನ ಆಕಾಶ ಅಂದ್ರೆ ಇಲ್ಲ, ಇದ್ದಲ್ಲೇ ಇರುವಂಥದ್ದು. ಮತ್ತೆ ಏನಾಗ್ಯದ? ವ್ಯಾಪಕವಾಗಿರುವಂಥದ್ದು, ಎಲ್ಲ ಕಡೆ ಇರುವಂಥದ್ದು ಆಕಾಶ. ಮತ್ತೀಗ ಪ್ರತಿಧ್ವನಿ ಮಾಡುವಂಥದ್ದು ಯಾವುದರಿಂದ ಪ್ರತಿಧ್ವನಿ ಆಗ್ತದ ಅಂದ್ರೆ ಆಕಾಶದಿಂದನೇ. ಈಗ ಎಲ್ಲಾದ್ರೂ ಒಂದು ಬೇರೆ ಕಡೆ ಬೆಟ್ಟದಲ್ಲಿ ಅಲ್ಲಿ ಇಲ್ಲಿ ಹೋಗಿ ನಾವು ಜೋರಾಗಿ ಶಬ್ದ ಕೂಗಿದಾಗ ಆ ಪ್ರತಿಧ್ವನಿಯಾಗಿ ನಮಗ್ ಕೇಳಿಸ್ತದ ನೋಡ್ರಿ. ಅದಕ್ಕೆ ಈ ಪ್ರತಿಧ್ವನಿ ಈ ಶಬ್ದ ರೂಪವಾಗಿ ಕೂಡಿರುವಂಥದ್ದು ಯಾವುದು ಅಂತಂದ್ರೆ ಆಕಾಶ. ಹಂಗಾಗಿ ಆಕಾಶದ ಲಕ್ಷಣಗಳು ಈ ರೀತಿ ಅದಾವ. ಇರಲೆಡೆಯಾಗಿ ವಾಸ ಮಾಡ್ಲಿಕ್ಕೆ ಇರುವಂತ ಅವಕಾಶ ಕೊಟ್ಟಿರುವಂಥದ್ದು. ಸುಶಿರ ಅಂದ್ರೆ ಪೊಳ್ಳಾಗಿರುವಂಥದ್ದು. ಮತ್ತೆ ಸುಸ್ಥಿರ ಅಂತಂದ್ರೆ ಇದ್ದಲ್ಲೇ ಇರುವಂಥದ್ದು, ಸೂಕ್ಷ್ಮವಾಗಿ ಭರಿತವಾಗಿ ಎಲ್ಲಾ ಕಡೆ ತುಂಬಿರುವಂಥದ್ದು. ವರಶಬ್ದ ಅಂದ್ರೆ ಪ್ರತಿಧ್ವನಿ ಗುಣದಿಂದ ಕೂಡಿರುವಂಥದ್ದು. ಇದು ನಿರುತ್ತದಿಂದ ಅರಿಯುವುದು ಅಂದ್ರೆ ಇದು ನೇಮದಿಂದ ತಿಳ್ಕೊಳ್ಳುವಂಥದ್ದು ಮೈತ್ರ. ಇದು ಅಂಬರ ಅಂದ್ರೆ ಆಕಾಶ ಅಂತ ಅರಿಯುವುದು. ನೀ ತಿಳ್ಕೊ, ಆಕಾಶದ ಲಕ್ಷಣ ನೋಡಿದು ಈ ರೀತಿ ತಿಳ್ಕೊ. 4ನೆಯ ನುಡಿಯಲ್ಲಿ ಹೇಳತ್ತಾರ, ವಾಯುವಿನ ಲಕ್ಷಣ ಏನಪ್ಪಾ ಅಂದ್ರೆ ಚಲಿಸುವ, ಎಚ್ಚರಿಸುವ, ತೊಳಲುವ ರೂಪಿಂದೇ
ಸೆಲೆ ಶಬ್ದ ಸ್ಪರ್ಶನ ಗುಣದಿಂದೇ ಬಲಮುಳ್ಳದಾಗಿರಲದು ವಾಯುವೆ ಎಂದು ಅರಿಲಲನೆ ಮೈತ್ರಿ ನೀನು ಒಲವಿಂದೇ. ನೋಡ್ರಿ, ಬಹಳ ಅದ್ಭುತವಾಗಿ ಹೇಳ್ತಾರ ಅವ್ರು. ಏನ್ ಹೇಳ್ತಾರ ಅವರು? ಚಲಿಸುವ ಅಂದ್ರ ಈ ಗಿಡ ಎಲ್ಲ ಮರಗಳು ಇವೆಲ್ಲ ಮೊದಲಾದವುಗಳು ಏನದಾವ ಚಲಿಸುವಂಥದ್ದಾಗಿರ್ತಾವ. ಅಂದ್ರ ಹಿಂಗ ಅಲುಗಾಡ್ತಾ ಇರ್ತಾವ. ಚಲಿಸುವ ಅಂದ್ರ ಅಲುಗಾಡುವಂಥದ್ದು. ಈ ಗಿಡಗಳು ಗಾಳಿ ಎದ್ದಿಸ್ತಾ ಹಿಂಗ ಅಲುಗಾಡ್ತಾವ ನೋಡ್ರಿ, ಹಂಗ ಇರುವಂಥದ್ದು. ಎಚ್ಚರಿಸುವ, ಎಬ್ಬಿಸುವಂಥದ್ದು. ತೊಳಲುವ ರೂಪದಿಂದ ತಿರುಗುವ ರೂಪದಿಂದಲೂ, ಸುಳಿ ಗಾಳಿ ಅಂತ ಹೇಳ್ತೀವಲ್ಲ, ಈ ರೂಪದ ಸುತ್ತಲೂ ತಿರುಗ್ತಾ ಇರ್ತದ, ಸುಳಿ ಗಾಳಿ ಅಂತ ಹೇಳ್ತೀವಲ್ಲ, ಆ ರೂಪದಿಂದ. ಮತ್ತೆ ಅದು ಹೆಂಗಾಗ್ತದ? ಶಬ್ದ ಸ್ಪರ್ಶನ ಗುಣದಿಂದೇ. ಅಂದ್ರ ಗಾಳಿ ಜೋರ್ ಬಂದಾಗ ಶಬ್ದ ಬರ್ತದ ನೋಡ್ರಿ, ಅದು ಶಬ್ದ ಭಾರಿ ಶಬ್ದ ಬರ್ತದ ಒಂದೊಂದ್ಸಲ. ಈ ಸುಳಿ ಗಾಳಿ ಬಂದಾಗ ಶಬ್ದ ಬರ್ತದ. ನಾವೆಲ್ಲೆಲ್ಲೋ ಕಾಡಿನಲ್ಲಿ ಅಲ್ಲಿ ಹೋಗ್ಬೇಕಾದಾಗ ಅಥವಾ ದಾರಿಯಲ್ಲಿ ಹೋಗ್ಬೇಕಾದ್ರ ಹೊಲಗಳಿಗೆ ಹೋಗ್ಬೇಕಾದಾಗ ಸುಯ್ ಅಂತ ಗಾಳಿ ಬೀಸ್ತಾ ಇರ್ತದ, ಭಾರಿ ಶಬ್ದ ಬರ್ತದ. ನಾವು ಇದು ಒಡಿಸ್ಸಾದಲ್ಲಿ ಇರ್ಬೇಕಾದಾಗ ಅಲ್ಲಿ ಚಂಡಮಾರುತ ಬೀಸ್ತು. ಈಗ ಸ್ವಲ್ಪ ವರ್ಷಗಳಿಂದ, ಒಂದು 2 ವರ್ಷದ ಹಿಂದ್ಗಡೆ ಸಿಕ್ಕಾಬಡೆ. ಅದು ಎಂತ ಶಬ್ದ ಅಂತಂದ್ರ ಮೇಲ್ಗಡೆದು ಏನ್ ಶೀಟ್ ಹಾಕಿದ್ವು ಅವೆಲ್ಲ ಏನ್ ಬಡವ್ರು ಅದಾರ ಅಲ್ಲಿ ಇರುವಂತವ್ರು, ಶೀಟ್ ಹಾಕೊಂಡು ಅದೆಲ್ಲ ಇದ್ದವರು, ಅವ್ರಿಗೆಲ್ಲರಿಗೂ ಬಿಡಿಸಿ ಒಂದೊಂದು ಇರ್ಲಿಕ್ಕೆ ವ್ಯವಸ್ಥೆ ಮಾಡಿದ್ರು ಗೌರ್ಮೆಂಟ್ ಅಲ್ಲಿ ಇರೋರು. ಯಾಕಂದ್ರೆ ಆ ಗಾಳಿ ಬಂದ್ರ ಜೋಪಡಿಗಳು ಮೊದಲು ಮಾಡಿ ಕಿತ್ಕೊಂಡು ಹೋಗುವಂತ ಶಕ್ತಿ ಅದ್ರಾಗಿತ್ತು. ನಮ್ಗೆಲ್ಲ ಕಿಟಕಿಗಳು ಎಲ್ಲ ಹಾಕೊಂಡ್ಬಿಡ್ರಿ, ಬಾಗಿಲುಗಳು ಎಲ್ಲ ಹಾಕೊಂಡ್ಬಿಡ್ರಿ, 3 ದಿವಸ ನೀವು ಹೊರಗ ಬರ್ಬಿಡ್ರಿ ಅಂತ ಹೇಳಿದ್ರು ಅವರು. ಆ ಒಳಗ್ ಕಿಟಕಿ ಬಾಗಿಲುಗಳು ಎಲ್ಲ ಹಾಕೊಂಡು ಕೂತ್ಕೊಂಡ್ರು ಕೂಡ ಆ ಶಬ್ದ ಎಷ್ಟು ಶಬ್ದ, ವಿಸ್ತಂತ ಶಬ್ದ ಬರೋದು, ಅಷ್ಟು ಬಲವಾಗಿರುವಂತದ್ದು ವಾಯು. ಮತ್ತೆ ಈ ಸ್ಪರ್ಶದಿಂದ, ಸ್ಪರ್ಶ ಗುಣದಿಂದ ಅಂದ್ರ ಬಿಸಿ, ಈ ಗಾಳಿ ಬಂದಾಗ ಕೂಡ ನಾವು ಬಿಸಿ ಅಂತ ಅನ್ಕೊಳ್ತೀವಿ, ತಂಪು ಬಂದಾಗ ಎಷ್ಟು ತಣ್ಣಗೈತಿ ಗಾಳಿ ಅಂತ ಅನ್ಕೊಳ್ತೀವಿ. ಈ ರೀತಿಯಾಗಿರುವಂಥದ್ದು. ಮತ್ತೆ ಸ್ಪರ್ಶನ ಶಬ್ದದಿಂದ, ವಿಸ್ತಂತ ಶಬ್ದದಿಂದ ಕೂಡಿದಂಥದ್ದು. ಯಾಕಂದ್ರ ಆ ಸ್ಪರ್ಶನ ಯಾವುದು ಅಂತಂದ್ರ ಶೀತೋಷ್ಣ ರಹಿತವಾದ, ಯಾಕಂದ್ರ ಅದರಿಂದ ಕೂಡಿದಂಥದ್ದು. ಸಕಲ ವಸ್ತುಗಳನ್ನ ಆರಿಸಿ ಬಿಡುವಂಥ, ನೋಡ್ರಿ, ಸಕಲ ವಸ್ತುಗಳನ್ನ ಕೂಡ ಆರಿಸಿ ಬಿಡುವಂಥ ಅಧಿಕ ಬಲವುಳ್ಳಂಥದ್ದು ಈ ವಾಯುವಿಂದು. ಅಷ್ಟೊಂದು ಬಲ ಉಳ್ಳಂಥದ್ದು ಇರ್ತದೆ ಇದು. ಎಂತೆಂಥ ಗಿಡಗಳನ್ನ ಮೊದಲು ಮಾಡಿ ಉರುಳಿಸಿ ಬಿಡುವಂತ ಶಕ್ತಿ ಇದಕ್ಕೆ ಇರ್ತದ. ಮತ್ತೆ ಯಾವುದರಿಂದ ಅದು ಈ ರೀತಿ ಅಷ್ಟು ಬಲಮುಳ್ಳವಾಗಿರುವಂಥದ್ದು ಯಾವುದದ, ಈ ತರ ಇರುವಂತದ್ದಕ್ಕೆ ಅದಕ್ಕೆ ವಾಯು ಅಂತ ತಿಳ್ಕೊ. ಅದಕ್ಕ ಚಲಿಸುವ, ಎಚ್ಚರಿಸುವ, ತೊಳಲುವ ರೂಪಿಂದೆ ಸೆಲೆ ಶಬ್ದ ಸ್ಪರ್ಶನ ಗುಣದಿಂದೆ. ಅದು ಹೆಂಗದ? ಶಬ್ದನೂ ಅದ, ಸ್ಪರ್ಶನೂ ಅದ, ಗುಣದಿಂದನೂ ಕೂಡ್ಯದ. ಬಹಳ ಬಲಮುಳ್ಳದಾಗಿರುವಂಥದ್ದು ಈ ವಾಯು ಅಂತ ತಿಳ್ಕೊ. ಇದೇ ವಾಯು. ಯಾಕಂತಾರ ಅಷ್ಟೊಂದು ಬಲ ಉಳ್ಳಂಥದ್ದು. ಈ ಶರೀರವನ್ನು ಕೂಡ ಒತ್ಕೊಂಡ್ ತಿರುಗಾಡುವಂಥದ್ದು ಯಾವುದಂದ್ರೆ ವಾಯುವೆ, ಪ್ರಾಣವಾಯು ಅಂತ ಹೇಳುವಂಥದ್ದು. ಬಹಳ ಬಲದಿಂದ ಕೂಡಿದಂಥದ್ದು. ಮತ್ತೆ ಅಗ್ನಿಯ ಲಕ್ಷಣವನ್ನ ಹೇಳ್ತಾರ ಅವ್ರು. ಇದನ್ನ ತಿಳ್ಕೊ ಮೈತ್ರ ಅಂತ ಹೇಳ್ತಾರ ಅವ್ರು. ಅಗ್ನಿಯ ಲಕ್ಷಣ ಏನಪ್ಪಾ ಅಂತಂದ್ರ 5ನೇ ನುಡಿಯಲ್ಲಿ ಹೇಳ್ತಾರೆ. ಏನ್ ಹೇಳ್ತಾರ? ಬೆಳಗುವ, ಸಂತಾಪಿಸುವ, ಸನೆ ಮೆಲುಕು ಥಳಿಸುವ, ಪಚಿಸುವ ನಿಜದಿಂದ ತಿಳಿ ಶಬ್ದ ಸ್ಪರ್ಶನ ರೂಪೆಂಬ ಗುಣದಿಂದೆ ನೀಲೇ ವಹಿನಿಯದು ತಾನೇ ಲಲಿತಾಂಗಿ ಅಂತ ಹೇಳ್ತಾರ. ಯಾಕಂದ್ರ ಇಲ್ಲಿ ಏನ್ ಹೇಳ್ತಾರ? ಲಲಿತಾಂಗಿ ಅನ್ನುವಂಥ ವಿಚಾರವನ್ನ ಹೇಳ್ತಾರ. ಬಹಳ ಮನೋಹರಳಾದ ಸ್ತ್ರೀ ಹೇಳೆ, ಮನಮೆಚ್ಚಿದ ಸತಿ ಅಥವಾ ಮನಮೆಚ್ಚಿದ ಒಂದು ಸ್ತ್ರೀಯರೇ ಅಂತ ಕೂಡ ಹೇಳ್ತಾರ ಅವ್ರು. ಯಾಕೆ ಅಂದ್ರ ತನ್ನನ್ನ ತಾನು ತಿಳ್ಕೊಳಕ್ ಕೂತಿದ್ದಾಳ ಆಕೆ. ಸಾಮಾನ್ಯ ಕೆಲಸ ಅಲ್ಲೇ ಇದು. ವಿಶ್ವದೊಳಗೆ ನಿನ್ನಂತೆ ಪದೇ ಪಿಂದೆ ಕೇಳಿದವರು ಯಾರುಂಟಂತ ಮೊದಲೇ ಹೇಳ್ಬಿಟ್ಟಿದಾರ ಅವರು. ಅದಕ್ಕೆ ಮನೋಹರವಾದ ಶರೀರವುಳ್ಳ ಮೈತ್ರ ದೇವಿಯೇ ಕೇಳು. ಯಾವ ರೀತಿ ಅಂತಂದ್ರ ಈ ವಸ್ತುಗಳನ್ನ ಬೆಳಗುವಂಥದ್ದು, ಪ್ರಕಾಶ ಮಾಡುವಂಥದ್ದು, ಯಾವುದೇ ಘಟಪಟಾದಿಗಳನ್ನ
ಈ ಘಟಪಟಾದಿ ಪದಾರ್ಥಗಳನ್ನ ಪ್ರಕಾಶ ಮಾಡುವಂಥದ್ದು. ಮತ್ತೆ ದಾಹ ರೂಪಿಂದ ಸಂತಾಪಿಸುವ, ಸೆಲೆ ಮೇಲೆ ಕುತ್ತಳಿಸುವ. ನೋಡ್ರಿ, ಸಂತಾಪಿಸುವ ಅಂತಂದ್ರ ಅದು ಸುಡುವಂಥದ್ದು, ಕಷ್ಟಗೊಳಿಸುವಂಥದ್ದು ಇರುವಂಥದ್ದು. ಆಮೇಲೆ ಮೇಲಕ್ಕೆ ಉತ್ತಳಿದ್ರೆ ಈ ಅದು ಅಗ್ನಿ ಹೆಂಗಿರ್ತದೆ, ಮೇಲ್ಮುಖವಾಗಿ ಉರಿಯುವಂಥದ್ದು, ಮೇಲ್ಮುಖವಾಗಿ ಉರಿತದದು. ಮತ್ತೆ ಇದು ನಮ್ಮ ಶರೀರದೊಳಗ ಏನದ ಊಟ ಮಾಡಿದಂತ ಈ ಊಟವನ್ನ ಜೀರ್ಣ ಮಾಡುವಂತ ಕ್ರಿಯೆ ಕೂಡ ನಡೀತದ ಈ ಅಗ್ನಿಯಿಂದ. ಅಗ್ನಿ ಕೆಲಸ ಪಚಿಸುವ ಅಂದ್ರ ಏನಂದ್ರ ಜೀರ್ಣಿಸುವಂಥದ್ದು, ಜೀರ್ಣ ಮಾಡುವಂತ ಕೆಲಸ. ಇದು ಬುಗು ಬುಗು ಅಂತ ಶಬ್ದದಿಂದನೂ ಕೂಡ್ಯದ. ಇದು ಬೆಂಕಿ ಹತ್ತಬೇಕಾದಾಗ ಬುಗು 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 ಅಂತ ಶಬ್ದ ಬರ್ತದ ನೋಡ್ರಿ, ಈ ಶಬ್ದದಿಂದ ಕೂಡ್ಯದ. ಮತ್ತೆ ಸುಡುವಂತ ಸ್ಪರ್ಶ ಮಾಡಿದಾಗ ಸುಡ್ತದದು. ಈ ರೀತಿಯಿಂದ ಕೂಡಿರುವಂತದ್ದು ಯಾವ್ದು, ಅಗ್ನಿ ಅಂತ ತಿಳ್ಕೊ ಮೈತ್ರ ಅಂತ ಹೇಳ್ತಾರೆ. 6ನೇ ನುಡಿಯಲ್ಲಿ ಹೇಳ್ತಾರೆ. ಏನ್ ಹೇಳ್ತಾರ, ಜಲದ ಲಕ್ಷಣವನ್ನ ಹೇಳ್ತಾರ. ದ್ರವಣ ಪಿಂಡೀಕರಣಾದಿ ಲಕ್ಷಣದಿಂದ ರವ ಮುಖ್ಯವಾಗಿ 4 ಎನಿಸುವ ವಿವಿಧ ಗುಣಗಳಿಂದ ಎಸೆಯುವುದೇ ಜಲವೆಂದು ಇವತ್ತಿ ಚಿತ್ತದೊಳ ಅವಧರಿಪುದು ಅಂತ ಹೇಳ್ತಾರ. ದ್ರವಣ ಅಂತಂದ್ರೆ ನೀರಾಗಿ ಹರಿಯುವಂಥದ್ದು, ನೀರು ಜಲ ಲಕ್ಷಣ ಹೇಳ್ತಾರ, ಹಿಂಗ ಹರಿಯುವಂಥದ್ದು. ಮತ್ತ ಈ ಹೆಪ್ಪನ್ನು ಮಾಡುವಂಥ ಮೊದಲಾದ ಲಕ್ಷಣದಿಂದ ಕೂಡಿದಂಥದ್ದು. ಯಾವ ರೀತಿ ಅಂತಂದ್ರ ಮಣ್ಣು ಮೊದಲಾದವುಗಳನ್ನ ಈ ಕೂಡಿಸಿರ್ತೀವಿ, ಆ ಮಣ್ಣನ್ನ ಉಡಿ ಅಂದ್ರೆ ಗಟ್ಟಿಯನ್ನಾಗಿ ಮಾಡುವುದಾಗಿಯೂ ಉಂಡಿಯನ್ನ ಮಾಡ್ಲಿಕ್ಕೆ ಈ ಜಲವನ್ನ ಹಿಂಗ ನೀರನ್ನ ಹಾಕಿ ಮಣ್ಣು ಮಿಶ್ರಣ ಮಾಡ್ತೀವಲ್ಲ, ಅದಕ್ಕೆ ಉಂಡಿಯನ್ನಾಗಿ ಮಾಡ್ಲಿಕ್ಕೆ ಬರುವಂತದ್ದು ಈ ನೀರಿನಿಂದನೇ, ಜಲದಿಂದನೇ. ಮತ್ತಿದು ಜುಳು 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 ಶಬ್ದ ಮಾಡುವಂಥದ್ದು ಈ ಯಾವುದು ಜಲ. ಮತ್ತೆ ಇದು ಸ್ಪರ್ಶದಿಂದ ಅಂದ್ರೆ ತಂಪಾಗಿ ಇರುವಂಥದ್ದು. ಮತ್ತೆ ಇದು ಕಲರ್ ಐತೇನಂದ್ರೆ ಇಲ್ಲ ಶುಭ್ರವಾದ ರೂಪದಿಂದ ಕೂಡಿದಂಥದ್ದು. ಇದು ಯಾವುದು, ಅದು ಜಲ ಅಂತ ನಿಶ್ಚಯ ಮಾಡ್ಕೋ ಮೈತ್ರ ಅಂತ ಹೇಳ್ತಾರ. ಈ ಭೂಮಿ ಲಕ್ಷಣವನ್ನ ನೋಡೋಣ 7ನೇ ನುಡಿಯಲ್ಲಿ. ಅತಿಶಯ ಮೆನೆ ಧೃತಿ ಕಾಠಿಣ್ಯ ಗೌರವ ಸ್ಥಿತಿ ಎಂಬ ನಿಜದಿಂದೆ ಗಂಧಾದಿ ನುತ ಗುಣದಿಂದೆ ತೋರ್ಪುದನೆ ಮೇದಿನಿ ಎಂದು ಮತಿವಂತೆ ನೀ ನಿಂತು ಬಗೆಯುವುದು. ನೋಡ್ರೆ ಇನ್ನೇನ್ ಹೇಳ್ತಾರ, ಅತಿಶಯ ಮೆನೆ ಅಂದ್ರ ಅತ್ಯಧಿಕವಾಗಿರುವಂಥದ್ದು ಭೂಮಿ. ಧೃತಿ ಅಂದ್ರ ಧಾರಣ ಸಾಮರ್ಥ್ಯವು. ಅಂದ್ರೆ ಇಲ್ಲಿ ಏನ್ ಹೇಳ್ತಾರ ಅಂತಂದ್ರ, ನೀ ನಿಂತು ಯಾವ ರೀತಿ ಮೈತ್ರೇಯ ದೇವಿಗೆ ಮತಿವಂತೆ ನೀ ನಿಂತು ತಿಳಿಯುವುದು ಅಂತ ಹೇಳ್ತಾರ. ಬುದ್ಧಿ ಉಳ್ಳಂತ ಸ್ತ್ರೀಯಳೆ, ಮತಿವಂತೆ ಅಂದ್ರೆ ಬುದ್ಧಿ ಉಳ್ಳಂತ ಸ್ತ್ರೀಯಳೆ ಅಂದ್ರೆ ಆಕೆ ವಿವೇಕ ಬುದ್ಧಿಯಿಂದ ಕೂಡಿದಂತ ಮೈತ್ರೇಯ ದೇವಿ ಕೇಳು 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 ಅಂತ ಹೇಳ್ತಾರೆ. ಪ್ರತಿಯೊಂದಕ್ಕೂ ಕೇಳು ಅಂತ ಹೇಳ್ತಾರೆ. ಬಹಳಷ್ಟು ದೊಡ್ಡ ಪ್ರಮಾಣದಾಗ ಅತಿಶಯ ಏನಂದ್ರೆ ಅತ್ಯಧಿಕವಾಗಿರುವಂಥದ್ದು. ಮತ್ತೆ ದೊಡ್ಡ ದೊಡ್ಡ ಬೆಟ್ಟಗಳಾಗಿರ್ಬೋದು, ಭಾರವಾದ ವಸ್ತುಗಳನ್ನ, ಇಡೀ ಈ ಭೂಮಿ ಮೇಲೆ ಏನ್ ಇರ್ತಾವ ಅವೆಲ್ಲ ಗಟ್ಟಿ ಪದಾರ್ಥಗಳನ್ನ, ಇವೆಲ್ಲವುಗಳನ್ನ ಧಾರಣೆ ಮಾಡುವ ಅಂದ್ರೆ ಅವನ್ನೆಲ್ಲ ಒತ್ತುಕೊಂಡು ನಿಂತಿರುವಂಥದ್ದು ಭೂಮಿ. ಎಲ್ಲವನ್ನ ಇಟ್ಕೊಂಡದ್ ನೋಡ್ರಿ ಭೂಮಿ ಮೇಲೆ ದೊಡ್ಡ ದೊಡ್ಡ ಪರ್ವತಗಳು ಮೊದಲು ಮಾಡಿ ಇದ್ದಾವ, ಅಷ್ಟು ಭಾರವಾದಂತ ವಸ್ತುಗಳನ್ನು ಒತ್ಕೊಂಡು ನಿಂತದ್ದು. ಆದ್ರೆ ಹಿಂಗ್ ಮುಟ್ಟಿದ್ರ ಮೆತ್ತಗಾದೇನಂದ್ರೆ ಕಠಿಣ ಆಗಿರುವಂಥದ್ದು ಭೂಮಿ ಲಕ್ಷಣ, ಕಠಿಣ ಆಗಿರುವಂತ, ಅದು ಗಮನಾಗಮನವಿಲ್ಲದೆ ಇರುವಂಥದ್ದು. ಆಮೇಲೆ ಗುರುತ್ವ ರೂಪದಿಂದ ಇರುವುದಾಗಿವೆ ಅಂದ್ರೆ ಒಂದು ವಸ್ತುವನ್ನ ಮೇಲ್ಗಡೆ ಹಾಕಿದಾಗ ಮತ್ತದೇ ಕೆಳಗಡೆ ಬೀಳುವಂಥದ್ದು. ಮತ್ತ ಧಡ ಧಡ ಶಬ್ದದಿಂದಲೂ, ಅದು ಶಬ್ದ, ಅದು ಧಡ ಧಡ ಶಬ್ದ ಇದರಿಂದ ಕೂಡಿದಂಥದ್ದು, ಕಠಿಣದಿಂದಂಥದ್ದು. ಸ್ಪರ್ಶದಿಂದ ಮತ್ತೆ ಹೆಂಗಾದಿದೆ ಭೂಮಿ ಅಂದ್ರೆ ದುಂಡಾಗಿರುವಂಥದ್ದು, ಈ ರೂಪದಿಂದ ಕೂಡಿದಂಥದ್ದು ಭೂಮಿ. ಮತ್ತೆ ರಸದಿಂದಲೂ ಇಲ್ಲಿ ಗಂಧ ಗುಣದಿಂದ ಯುಕ್ತವಾಗಿರುವಂಥದ್ದು. ಯಾಕಂದ್ರೆ ಇಲ್ಲೇನಾದ ಅಂತಂದ್ರ ಸ್ವಕೀಯವಾದ ಗಂಧ ಗುಣದಿಂದ ಮಳಿ ಅದು ಬಂದಾಗ ವಾಸನೆ ಬರ್ತದೆ. ಗಂಧ ಗುಣದಿಂದ ಕೂಡಿರುವಂಥದ್ದು ಭೂಮಿ ಅಂತ ತಿಳ್ಕೊ ಮೈತ್ರ ಅಂತ ಹೇಳ್ತಾರ 8ನೇ ನುಡಿಯಲ್ಲಿ. ಪ್ರತಿಯೊಂದು ಭೂಮಿಗಳಿಗೆ ಅಂದ್ರ ಪ್ರತಿಯೊಂದು ಭೂತಗಳಿಗೆ ಎಷ್ಟು ಗುಣಗಳದಾವ ಅನ್ನುವಂಥದ್ದನ್ನ ಹೇಳ್ತಾರ. ಗುಣಗಳು ಎಷ್ಟು ಅದಾವ ಅದನ್ನ ಹೇಳ್ತಾರ.
8ನೆಯ ನುಡಿಯಲ್ಲಿ ನೋಡ್ರಿ, ಗಗನಕ್ಕೊಂದು ಆ ವಾಯುವಿಗೆ ಬಳಿಕೆರಡು, ವಹಿನಿಗೆ 3 4 ವಾರಿಗೆ, ಮತ್ತೆ ಬಗೆಯಲೈದವನಿಗೆ ರವಮುಖ್ಯ ಗುಣಮಿಂತು ನೆಗಳಿರ್ಪವು ಈ ಕ್ರಮದೊಡಗೂಡಿ. ಬಹಳ ಅದ್ಭುತವಾಗಿ ಹೇಳ್ತಾರ. ಬೇರೆ ವಿಚಾರ ಎಲ್ಲೂ ಹೇಳಕತ್ತಿಲ್ಲ, ನಮ್ಮ ವಿಚಾರವನ್ನು ಹೇಳ್ತಾ ಇದ್ದಾರ ಅಲ್ಲ. ನಮ್ಮ ವಿಚಾರ ಬಹಳ ಮುಖ್ಯವಾಗಿರ್ತದ. ನಮ್ಮನ್ನ ನಾವು ಮರ್ತು ಬಿಟ್ರೆ ದೊಡ್ಡ ಕಷ್ಟ ಐತೆ ಅಂತ ಹೇಳ್ತಾರೆ ಮಹಾತ್ಮರು. ಅದಕ್ಕೆ ತಳುವುದೇ ಮಾಡ್ಪದಾವುದು ಭವಾರಣ, ಬೇಗ 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 ತಿಳ್ಕೊಳ್ರಿ ಅಂತ ಹೇಳ್ತಾರ ಮಹಾತ್ಮರು. ಏನ್ ಹೇಳ್ತಾರ, ಇವು ಪ್ರತಿಯೊಂದು ಭೂತಗಳಿಗೆ ಎಷ್ಟು ಗುಣಗಳು ಅದಾವ ಅಂತಂದ್ರ ಇಲ್ಲಿ ಹೇಳ್ತಾರ, ಆಕಾಶಕ್ಕೆ ಶಬ್ದ ಅನ್ನುವಂಥದ್ದು ಒಂದು ಗುಣ ಐತೆ. ಆಕಾಶದ ಗುಣ ಯಾವುದು? ಶಬ್ದ ಮಾಡುವಂಥದ್ದು. ಈಗ ನಾವು ಮಾತಾಡ್ತಾ ಇದ್ದೀವಿ ಅಂತಂದ್ರ ಅವಕಾಶ ಕೊಟ್ಟಿದೆ ಆಕಾಶ. ನಮ್ಮ ಮಾತು ನಿಮಗ್ ಕೇಳಿಸ್ತಾ ಇದ್ದಾವ, ನಿಮ್ಮ ಮಾತು ನಮಗ್ ಕೇಳಿಸ್ತಾ ಇದ್ದಾವ ಅಂದ್ರ ಈ ಆಕಾಶದಿಂದನೇ. ಅದಕ್ಕೆ ಆಕಾಶಕ್ಕೆ ಮುಖ್ಯವಾಗಿರುವಂತ ಗುಣ ಅಂದ್ರೆ ಶಬ್ದ. ಮತ್ತೆ ವಾಯುವಿಗೆ 2 ಗುಣ ಯಾವುದು? ಶಬ್ದ, ಸ್ಪರ್ಶ. ಈ ವಾಯು ಶಬ್ದ ಮಾಡ್ತದ, ಮತ್ತೆ ಸ್ಪರ್ಶ ಮಾಡಿದಾಗ ಅಲ್ಲಿ ಶೆಕೆ, ಬಿಸಿ ಅನ್ನೋದು, ತಣ್ಣಗನ್ನೋದು ನಮ್ಗ್ ಸ್ಪರ್ಶ ಮಾಡಿದಾಗ ಗೊತ್ತಾಗ್ತದೆ. ಅದಕ್ಕ ವಾಯುವಿಗೆ 2. ವೈಹ್ನಿಗೆ ಅಂದ್ರೆ ಅಗ್ನಿಗೆ 3 ಗುಣ, ಶಬ್ದ, ಸ್ಪರ್ಶ, ರೂಪ. ವಾಯುವಿಗೆ ಇದು ಅಗ್ನಿಗೆ ಯಾವ ರೀತಿ ಅಂದ್ರೆ ಶಬ್ದನೂ ಆದ. ಅಗ್ನಿಗೆ ಬುಗು 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 ಅಂತ ಶಬ್ದನೂ ಕೇಳಿಸ್ತದ, ಆಮೇಲೆ ಸ್ಪರ್ಶ ಮಾಡಿದ್ರೆ ಸುಡುತ್ತದ, ಆಮೇಲೆ ಪ್ರಕಾಶ ಮಾಡುವುದು, ಬೆಳಕು, ರೂಪು, ಬೆಳಕು ಕೊಡುವಂಥದ್ದು. ಈ 3 ಗುಣಗಳು ಅಗ್ನಿಗದಾವ. ಮತ್ತ 4 ವಾರಿಗೆ ಅಂದ್ರೆ ಜಲಕ್ಕ 4 ಗುಣಗಳು ಅದಾವ. ಯಾವುದು? ಶಬ್ದ, ಸ್ಪರ್ಶ, ರೂಪು, ರಸ. ಅದಕ್ಕೆ ಶಬ್ದನೂ ಆದ, ಜಲ ಜುಳು 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 ಅಂತ ಅರಿಯುವಂಥದ್ದು, ಸ್ಪರ್ಶ ಮಾಡಿದ್ರೆ ತಂಪು ಅನ್ನುವಂಥದ್ದು, ಆಮೇಲೆ ಶುಭ್ರವಾಗಿರುವಂಥದ್ದು, ಮತ್ತೆ ರಸದಿಂದ ಕೂಡಿದಂಥದ್ದು. ಇವು 4 ಗುಣಗಳು ಜಲಕ್ಕದಾವ. ಮತ್ತ ಬಳಿಕ ವಿಚಾರ ಮಾಡಿ ನೋಡಿದಾಗ 5 ಗುಣಗಳು ಅದಾವ. ಯಾವ್ದಕ್ಕ? ಭೂಮಿಗೆ 5 ಗುಣಗಳು ಭೂಮಿಗೆ ಅದಾವ. ಶಬ್ದ, ಸ್ಪರ್ಶ, ರೂಪು, ರಸ, ಗಂಧ ಇವೆಲ್ಲ ಯಾವ್ದಕ್ಕದಾವ? ಭೂಮಿಗೆ ಅದಾವ. ಶಬ್ದನೂ ಅದ, ಸ್ಪರ್ಶನೂ ಅದ, ರೂಪನೂ ಅದ, ರಸನೂ ಅದ, ಗಂಧನೂ ಅದ. ಈ 5 ಗುಣಗಳು ಭೂಮಿಗೆ ಅದಾವ ಅನ್ನುವಂಥದ್ದು. ಆಮೇಲೆ ಇಲ್ಲಿ ಶಬ್ದವೇ ಮುಖ್ಯವಾದಂತ 5 ಗುಣಗಳು: ಶಬ್ದ, ಸ್ಪರ್ಶ, ರೂಪು, ರಸ, ಗಂಧ. ಈ ರೀತಿ ಕ್ರಮದಿಂದ ಕೂಡಿಕೊಂಡು ಇವೆಲ್ಲ ಉಂಟಾಗಿದಾವ ಪಂಚಭೂತದಿಂದ. ಶಬ್ದ, ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ, ಶಬ್ದ, ಸ್ಪರ್ಶ, ರೂಪು, ರಸ, ಗಂಧ ಈ ರೀತಿ ಕ್ರಮದಿಂದ ಉಂಟಾಗಿದಾವ ನೋಡು ಮೈತ್ರ ಅಂತ ಹೇಳ್ತಾರ ಅವರು. ಈ ಶಬ್ದಾದಿ ಗುಣಗಳು ಏನದಾವ, ಈ ಶಬ್ದ ನೋಡ್ರಿ ಈ ಮುಂದೆ ಬರ್ತಾವ, ಅವೇ ಬರ್ತಾವ. ಶಬ್ದ ಯಾವ್ದಕ್ಕೆ ವಿಷಯ ಆಯ್ತು ನಮಗಂದ್ರೆ ಈ ಸ್ತೋತ್ರಕ್ಕ, ಕಿವಿಗೆ. ಸ್ಪರ್ಶ ಈ ಚರ್ಮ ಸ್ಪರ್ಶ ಮಾಡುವಂಥದ್ದು ವಿಷಯ ಆಯ್ತು ನೋಡ್ರಿ. ರೂಪು ನೇತ್ರಕ್ಕೆ ವಿಷಯ ಆಯ್ತು. ರುಚಿ ನೋಡುವಂತ ಶಬ್ದ, ಸ್ಪರ್ಶ, ರೂಪು, ರಸ ಈ ಒಂದು ಜೀವೇಂದ್ರಿಯ ನಾಲಿಗೆಗೆ, ಗಂಧ ಮೂಗಿ ಈ ವಿಷಯಗಳು ಹಿಂಗಾಗ್ತಾವ. ಇವು ಶಬ್ದಾದಿ ಗುಣಗಳು ಏನದಾವ, ಇವು ರಾಗ, ದ್ವೇಷ, ಸುಖ, ದುಃಖ ಇವೆಲ್ಲವುಗಳಿಗೆ ಕಾರಣ ಆಗ್ತದೆ ಈ ಶಬ್ದಾದಿ ಗುಣಗಳು. ಈ ಶಬ್ದಾದಿ ಗುಣಗಳಿಂದನೇ ರಾಗ, ದ್ವೇಷ, ಸುಖ, ದುಃಖಗಳು ನಮ್ಮಲ್ಲಿ ಉಂಟಾಗ್ತಾವ. ನೋಡ್ರಿ ಹೆಂಗ್ ಬರ್ತದ ವಿಚಾರಗಳು. 9ನೇ ನುಡಿಯಲ್ಲಿ ಹೇಳ್ತಾರ, ರಾಗಾದಿ ದೋಷದ ಆಗರಮಾಗಿ ಸುಖ ದುಃಖ ಭೋಗಕ್ಕೆ ನಿಜ ಬೀಜ ರೂಪಾಗಿ ಆಗಳೊಂದಿರ್ಪವು ಆ ಶಬ್ದಾದಿ ವಿಷಯಗಳು ಆ ಗಗನಾದಿಗಳೊಡನಿಂತು. ನೋಡ್ರಿ ಏನ್ ಹೇಳ್ತಾರೆ, ರಾಗಾದಿ ಅಂದ್ರೆ ರಾಗ, ದ್ವೇಷ ಮೊದಲಾದವುಗಳು, ಸುಖ ದುಃಖ, ರಾಗ, ದ್ವೇಷ. ಯಾಕಂದ್ರ ಈ ಆಕಾಶಾದಿ ಅಂತಂದಾಗ ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ ಇವು ಪಂಚಭೂತಗಳೊಡನೆ ಕೂಡಿಕೊಂಡಿರುವಂಥದ್ದು ಯಾವುದು? ಶಬ್ದಾದಿ ವಿಷಯಗಳು.
ಪಂಚಭೂತಗಳಿಂದನೇ ಕೂಡ್ಕೊಂಡಿದಾವ ಇವು ಶಬ್ದಾದಿ ವಿಷಯಗಳು. ಅದಕ್ಕ ಈ ವಿಷಯಗಳು ಏನ್ ಮಾಡಿದಾವ, ಈ ಜೀವಾತ್ಮರ ಬುದ್ಧಿಗೆ, ಜೀವರುಗಳ ಬುದ್ಧಿಗೆ ವಿಷಯಗಳಾಗಿದ್ದಾವೆ ಇವೇ. ಪಂಚಭೂತಗಳ ಗುಣರೂಪವಾಗಿರುವಂತ ಈ ಈ ಪಂಚ ವಿಷಯಗಳು, ಶಬ್ದ ಸ್ಪರ್ಶ ರೂಪ ರಸ ಗಂಧ, ಇವು ಜೀವರುಗಳ ಬುದ್ಧಿಗಳಿಗೆ ಏನ್ ಮಾಡ್ಯಾವವು ವಿಷಯಗಳಾಗಿ ಸುಖ ದುಃಖಗಳಿಗೆ ಕಾರಣ ಆಗಿದಾವ ಇವೆ. ಯಾಕಂದ್ರ ಶಬ್ದಾದಿ ವಿಷಯಗಳು ಸುಖನೂ ಇಲ್ಲ ದುಃಖನೂ ಇಲ್ಲ. ಯಾಕಂತಂದ್ರ ಈ ಶಬ್ದಾದಿ ವಿಷಯಗಳು ಏನದಾವ ಅವರಿಂದ ಸುಖನೂ ಇಲ್ಲ ದುಃಖನೂ ಇಲ್ಲ. ಆದ್ರೆ ಜೀವರುಗಳ ಬುದ್ಧಿಗೆ ಇವೇನಾವ ವಿಷಯಗಳಾಗಿ ಸುಖ ದುಃಖಗಳಿಗೆ ಕಾರಣಗಳು ಆಗಿದಾವ. ಆದ್ರೂ ಕೂಡ ಇವು ಸುಖದಿಂದನೂ ಇಲ್ಲ ದುಃಖದಿಂದನೂ ಅಲ್ಲ. ಇಲ್ಲಿ ಪ್ರಾಣಿಗಳ ಇಷ್ಟ ಬುದ್ಧಿಗೆ ಯಾವುದೋ ಒಂದು ವಸ್ತುವನ್ನ ಪಡ್ಕೊಳ್ಬೇಕು ಅನ್ನುವಂಥ ಭಾವ ಬಂತು, ಆ ಬುದ್ಧಿಗೆ ವಿಷಯವಾದ್ರ ಸುಖ ಅನಿಸ್ತದ, ಸುಖ ವಿಷಯ ಅಂತ ಅನಿಸ್ತದ. ಅದು ಅನಿಷ್ಟ ಬುದ್ಧಿಗೆ ವಿಷಯವಾದ್ರೆ ಅದು ದುಃಖ ಅನಿಸ್ತದೆ. ಅದು ಆ ವಸ್ತು ನಮಗ್ ಸಿಗದೆ ಇದ್ದಾಗ ಅದು ದುಃಖ ಅನಿಸ್ತದೆ, ಸಿಕ್ಕಾಗ ಸಂತೋಷ ಅನ್ನಿಸ್ತದೆ. ಈ ಸುಖ ಅಂತ ತಿಳಿದ್ರೆ ರಾಗ, ದುಃಖ ಅಂತ ತಿಳಿದ್ರೆ ದ್ವೇಷ. ರಾಗ ದ್ವೇಷ ಅಂದ್ರೆ ಏನು? ವಸ್ತು ಸುಖ ಕೊಡ್ತು ಅಂತಂದಾಗ ರಾಗ ಅನ್ಸ್ಕೊಳ್ತದ, ವಸ್ತು ದುಃಖ ಕೊಡ್ತು, ದುಃಖ ಅದು ನಮ್ಗೆ ಸಿಗದೆ ಇದ್ದಾಗ ಅದರಿಂದ ನಮ್ಗೆ ನೋವಾದಾಗ ಅದು ದ್ವೇಷ ಹುಟ್ಟುತ್ತ. ವಿಷಯಗಳ ಇಷ್ಟಾನಿಷ್ಟ ಬುದ್ಧಿಯಿಂದ ನೋಡ್ರಿ, ವಿಷಯಗಳ ಇಷ್ಟಾನಿಷ್ಟ ಒಂದು ವಿಷಯ ಎಲ್ಲರಿಗೂ ಸುಖ ಕೊಡುವಂಥದ್ದಲ್ಲ, ಕೊಡ್ತದಂತ ಅನ್ನಂಗಿಲ್ಲ. ಒಬ್ರಿಗೆ ಸುಖ ಕೊಡ್ತದ, ಒಬ್ರಿಗೆ ದುಃಖ ಕೊಡ್ತದ. ಒಂದು ಶಬ್ದ ಒಬ್ರಿಗೆ ಸುಖ ಕೊಡ್ಬೋದು, ದುಃಖ ಕೊಡ್ಬೋದು. ಯಾವುದೋ ಒಂದು ಶಬ್ದ ಒಂದು ಒಳ್ಳೆ ಒಂದು ಶಬ್ದ ಬಂತಂದಾಗ, ಆ ಶಬ್ದ ಯಾವುದೋ ಒಂದು ಶಬ್ದ ಇತ್ತಂದಾಗ ಎಲ್ಲರಿಗೂ ಸುಖ ಕೊಡ್ಬೇಕನ್ನುವಂಥದ್ದಿಲ್ಲ. ಒಬ್ರಿಗೆ ಆ ಶಬ್ದ ಸುಖ ಅನ್ನಿಸ್ತದೆ, ಇನ್ನೊಬ್ಬರಿಗೆ ದುಃಖ ಅನ್ನಿಸ್ತದೆ. ಅದಕ್ಕಾಗಿ ವಿಷಯಗಳ ಇಷ್ಟಾನಿಷ್ಟ ಬುದ್ಧಿಯಿಂದ ಸುಖ ದುಃಖ ರಾಗ ದ್ವೇಷಗಳು ಈ ರಾಗ ದ್ವೇಷಗಳಿಗೆ ಕಾರಣವಾಗಿದಾವ ಅಂತ ನಿಶ್ಚಯ ಮಾಡ್ತಕ್ಕದ್ದು ಮೈತ್ರ ಅಂತ ಹೇಳ್ತಾರೆ. ಈ ವಿಷಯಗಳ ಇಷ್ಟ ಅನಿಷ್ಟ, ಯಾಕಂದ್ರೆ ಇಷ್ಟ ಇದ್ದದ್ದು ಸುಖ ಅನಿಸ್ತು, ಅನಿಷ್ಟ ಇದ್ದದ್ದು ದುಃಖ ಅನಿಸ್ತು. ಬಟ್ ಅವು ಸುಖನೂ ಅಲ್ಲ ದುಃಖನೂ ಅಲ್ಲ. ಆ ಒಂದು ಜೀವಿಗಳ ಬುದ್ಧಿಗಳಿಗೆ ಅನುಸಾರವಾಗಿ ಸುಖ ದುಃಖಗಳು ತೋರ್ತಾವ. ಆ ವಿಷಯ ಸುಖ ಅನಿಸ್ತು ಅಂದಾಗ, ವಿಷಯಗಳು ಏನಂದ್ರೆ ಅದು ಸುಖ ಅನಿಸ್ತಂದಾಗ ಸುಖ ಅಂತ ಅನ್ಕೊಳತ್ತನ್ನ, ಅದು ಇಷ್ಟ ಇರದೇ ಇದ್ದಾಗ ಅದೇನಾಗ್ತದ ದ್ವೇಷ ಅಂತ ಅನ್ಸ್ಕೊಳತ್ತದ, ದುಃಖ ಅಂತ ಅನ್ಸ್ಕೊಳತ್ತದ. ಅದಕ್ಕೆ ಈ ರೀತಿಯಿಂದ ತಿಳ್ಕೊ ಅನ್ನುವಂಥದ್ದು ಹೇಳ್ತಾರ. 10ನೇ ನುಡಿಯಲ್ಲಿ ಒಂದು ನೋಡ್ಬೇಡ, ಶಬ್ದಾದಿ ವಿಷಯಗಳು ಕ್ಷಣಿಕವಾಗಿದ್ರು ತ್ಯಾಗ ಮಾಡ್ಲಿಕ್ಕೆ ಯೋಗ್ಯ ಅದಾವ, ಅವಶ್ಯಕತೆಯಿಂದ ಕೂಡಿದಾವ ಅನ್ನುವಂಥದ್ದನ್ನ ಹೇಳ್ತಾರ. ಜಡಮಾಗಿ ಖಂಡಿತಮಾಗಿ ದೃಶ್ಯತೆಯಾಗಿ ಬಿಡಲರಿದಾಗಿ ಕ್ಷಣಿಕಮಾಗಿ ಮಡದಿ ಕೇಳು ಆ ವಿಶ್ವ ವಿಷಯಗಳು ಆ ಭೂತ ದೊಡನಗಲದೆ ಮೋಹಿಸುತ್ತ ಮಿರ್ಕು ಅಂತ ಹೇಳ್ತಾರೆ. ಯಾಕಂತಂದ್ರ ಇವು ಹೆಂಗದ ಶಬ್ದಾದಿ ವಿಷಯಗಳು ಹೆಂಗದಾವ, ಕ್ಷಣಿಕ ಆಗಿದಾವ. ಯಾವಾಗ್ಲೂ ಇರ್ತಾವೇನೋ ಅಂದ್ರೆ ಇಲ್ಲ, ಕ್ಷಣಿಕವಾಗಿ ಜಡದಿಂದ ಕೂಡಿದಂಥವು. ಅವಕ ತನ್ನ ಜ್ಞಾನನಿಲ್ಲ ಪರರ ಜ್ಞಾನ ಇಲ್ಲ ಅನ್ನುವಂಥದ್ದು ಜಡವಾಗಿರುವಂಥದ್ದು. ಅಂದ್ರ ಇವಕ್ಕ ಏನಂದ್ರ ಜಡದಿಂದ ಕೂಡಿದಂಥದ್ದು, ಖಂಡಿತಮಾಗಿ ಅಂದ್ರೆ ಪರಿಚ್ಛಿನ್ನತೆಯಿಂದ ಕೂಡಿದಂಥದ್ದು ವಿಷಯಗಳು. ಆಮೇಲೆ ದೃಶ್ಯತೆಯಾಗಿ, ಯಾಕಂದ್ರೆ ಇವು ಇಂದ್ರಿಯಗಳಿಂದ ತಿಳಿಸ್ಕೊಳ್ತಾವ, ಕಾಣಿಸ್ಕೊಳ್ತಾವ. ಇವು ತ್ಯಾಗ ಮಾಡ್ಲಿಕ್ಕೆ ಏನದಾವ ಬರುವಂತವಲ್ಲ ಇವನ್ನ. ಈಗ ಶಬ್ದ ಸ್ಪರ್ಶ ರೂಪು ರಸ ಗಂಧ ಏನದಾವ 5 ವಿಷಯಗಳು ಆಕಾಶದ ಒಂದು ಭೂತಗಳೊಡನೆ ಕೂಡಿದ್ರು ಕೂಡ ಇವಕ್ಕ ಜಡದಿಂದ ಕೂಡಿದಂಥವು. ಇವು ಒಂದು ವಿಷಯ ಮತ್ತೊಂದರಲ್ಲಿ ಇಲ್ಲ. ಶಬ್ದದಲ್ಲಿ ರಸ ಇಲ್ಲ, ರಸದಲ್ಲೇ ಗಂಧ ಇಲ್ಲ, ಗಂಧದಲ್ಲಿ ಭೂತ, ಇವು ಒಂದ್ರಾಗ ಒಂದಿಲ್ಲ. ಇವು ಹೆಂಗದಾವ ಪರಿಚ್ಛಿನ್ನತೆಯಿಂದ ಕೂಡಿದಾವ. ಯಾಕಂದ್ರೆ ಶಬ್ದನೇ, ಶಬ್ದದಿಂದ ವಾಯು ಯಾವಕ್ಕೆ ಸಂಬಂಧ ಇಲ್ಲ. ಶಬ್ದ ಸ್ಪರ್ಶ ರೂಪ ರಸ ಗಂಧ ಇವು ಒಂದ್ರಾಗ ಒಂದು ಬೆರ್ತಿಲ್ಲ, ಇವು ಕೂಡಿಲ್ಲ. ಮತ್ತೆ ಪರಿಚ್ಛಿನ್ನತ್ವದಿಂದ ಕೂಡಿದಾವ ಇವು. ಪಂಚೇಂದ್ರಿಯಗಳಿಗೆ ವಿಷಯಗಳಾಗಿದ್ದರಿಂದ ಪಂಚೇಂದ್ರಿಯಗಳಿಗೆ ಶ್ರೋತೃ ತೊಕ್ಕು ಜುಮ್ವ ಗ್ರಹಣ ನೇತ್ರ ಇವುಗಳಿಗೆ ವಿಷಯಗಳಾಗಿದಾವ. ಈಗ ನಮ್ಗೆ ಶರೀರದಾಗ ಈ ಜ್ಞಾನೇಂದ್ರಿಯಗಳು ಅದಾವ,
ಈ ಸ್ತೋತ್ರಿಗೆ ಶಬ್ದ ವಿಷಯ ಆಗ್ಯದ, ತೊಕ್ಕಿಗೆ ಸ್ಪರ್ಶ ವಿಷಯ ಆಗ್ಯದ, ಸ್ತೋತ್ರ ತೊಕ್ಕು ಜೀವಕ ರಸ ವಿಷಯ ಆಗ್ಯದ, ಆಮೇಲೆ ನೇತ್ರಕ ರೂಪು ವಿಷಯ ಆಗ್ಯದ, ಈ ಘ್ರಾಣ ಮೂಗಿಗೆ ವಾಸನೆ ರಸ ಆಗ್ಯದ, ಇದು ವಾಸನೆ ವಿಷಯ ಆಗ್ಯದ. ಈ ರೀತಿಯಿಂದ ದೃಶ್ಯಗಳಾಗಿ ವಿಷಯಗಳು ಇವು ತಾವು ದುಃಖವನ್ನ ಕೊಟ್ಟರು ಕೂಡ ಅವು ದುಃಖ ಕೊಟ್ಟವ ಆದ್ರೂ ಕೂಡ ಇವು ತ್ಯಾಗ ಮಾಡ್ಲಿಕ್ ಬರ್ತಾವೇನು ಅಂದ್ರೆ ಬರ್ಲಾರ್ದಂಗ ಅದಾವ. ಯಾಕಂತಂದ್ರ ಯಾವ ರೀತಿ ಈ ಮಿಂಚು, ಸ್ವಪ್ನ, ನೀರ್ಗುರುಳೆ ಇವು ತೋರಿ ಹೋಗುವಂತ ಸ್ವಭಾವಗಳು. ಈ ಮಿಂಚು ಏನಾದಂತಂದ್ರ ಹೊಡಿತದ, ಹಿಂಗ್ ಚಕ್ ಅಂತ ತೋರ್ತದ. ಸ್ವಪ್ನ ಒಂದ್ 5-10 ನಿಮಿಷ ಬಿದ್ದು ಬಿಡ್ತದ, ಅಷ್ಟೇ ಹೋಗ್ಬಿಡ್ತದ. ನೀರ್ ಗುರುಳೆಯಂತೆ ಅಂದ್ರೆ ನೀರಿನ ಮೇಲೆ ಗುರುಳೆ ಎಷ್ಟೊತ್ತಿರ್ತದ, ಅದು ಕ್ಷಣದಲ್ಲಿ ತೋರಿ ಹೋಗ್ತದ ಅಷ್ಟೇ. ಅದೇ ರೀತಿ ಕೂಡ ಕಂಡಾಕ್ಷಣದಲ್ಲಿ ಸಕಲ ಜೀವಿಗಳಿಗೂ ಇವು ಏನದಾವ, ತಕ್ಷಣದಲ್ಲಿ ಮೋಹ ಉಂಟು ಮಾಡ್ತಾವ, ಅದ ಕ್ಷಣಿಕ ಅದಾವ, ತೋರಿ ಅಡಗುವಂಥವು ಮೋಹವನ್ನ ಉಂಟು ಮಾಡ್ತಾವ ಇವು ಅನ್ನುವಂಥ ವಿಚಾರವನ್ನ ಹೇಳ್ತಾರೆ. ಇದು ಲಾಸ್ಟ್ ಅದೊಂದು ಚೂರು ಹೇಳ್ಬಿಡೋಣ ಅಂತ ಅನ್ಕೊಳ್ತೇನೆ, ಇಲ್ಲಾಂದ್ರೆ ಇದನ್ನೇ ಇಟ್ಕೊಂಡು ಮಾತಾಡೋಣ. ಯಾಕಂದ್ರ ಇವು ಕೂಡ ಶಬ್ದ ಸ್ಪರ್ಶ ರೂಪದ ವಿಷಯಗಳು ಕ್ಷಣಿಕದಿಂದ ಕೂಡಿದವ ಅಂತ ಕೂಡ ಹೇಳ್ತಾರೆ. ಮುಖ್ಯವಾದಂತ ವಿಚಾರಗಳು ಇವನ್ನ ನೀ ತಿಳ್ಕೊ ಮೈತ್ರ, ಚೆನ್ನಾಗಿ ತಿಳ್ಕೊ ಅಂತ ಹೇಳಿ ಮುಂದಿನ ವಿಚಾರ ಕೂಡ ಬಹಳ ಅದ್ಭುತವಾಗಿ ಅವ್ರು ಹೇಳ್ತಾರೆ. ಇವಾಗ ಹೇಳಿದ್ದು ಭೂತಾದಿ ಅಹಂಕಾರದಿಂದ ಆದಂತ ಪಂಚಭೂತಗಳು ಮತ್ತೆ ಪಂಚ ವಿಷಯಗಳ ಬಗ್ಗೆ ಅವರು ಹೇಳಿದ್ರು. ಮತ್ತೆ ಮುಂದೆ ಇದೆ ಕೊನೆಯ 11ನೇ ನುಡಿ ಇಟ್ಕೊಂಡು ನಾಳೆ ನೋಡೋಣ. ಒಂದೆರಡು ಮತ್ ಗುರುಗಳು ಪಾದಕ್ಕೆ ಅರ್ಪಿಸಿ ಹರ ಓಂ.